ಪರ್ಟಿಕ್ಯುಲರ್ ಆಗಿ ಚೈತ್ರ ಆಚಾರ್ ಅವ್ರು ಹೇಳ್ತಾ ಇದ್ರು ಅಂದರೆ ಒಂದು ಸಿನಿಮಾದಲ್ಲಿ ನಾವು ಇದ್ದೀವಿ ಅನ್ನೋದಕ್ಕೆ ಸಿನಿಮಾ ಮಾಡೋಂಥದ್ದಲ್ಲ, ಪಾತ್ರ ಎಷ್ಟು ಸ್ಪೆಷಲ್ ಆಗಿರುತ್ತೋ ಅದಕ್ಕೋಸ್ಕರನೇ ನಾವು ಒಪ್ಕೋಬೇಕಾಗುತ್ತೆ ಅನ್ನೋಂಥದ್ದು. ಸೊ ನಿಮಗೆ ಹೇಗೆ ಅನ್ನಿಸ್ತು ಅಂತ? ಈ ಪಾತ್ರ ಒಪ್ಕೊಳ್ಳೋದಕ್ಕೆ ಮೇನ್ ರೀಸನ್ನೇ ಆ ಕತೆ ಆ್ಯಕ್ಚುಲಿ. ಅಂದರೆ ಪ್ರತಿಯೊಂದು ಸಿನಿಮಾದಲ್ಲೂ ಹೀರೋ ಹೀರೋಯಿನ್ನು ಅಂದರೆ ಒಂದಿಷ್ಟು ಕ್ಯಾರೆಕ್ಟರ್ಗಳೆಲ್ಲ ಆ ಥರ ಇರುತ್ತೆ ಮುಖ್ಯವಾಗಿ. ಬಟ್ ಇಲ್ಲಿ ನಮ್ಮ ಸಿನಿಮಾದಲ್ಲಿ ಹೆಂಗೆ ಅಂತಂದರೆ ನಾನು ಹೀರೋ, ಚೈತ್ರ ಹೀರೋಯಿನ್ ಅನ್ನೋದಕ್ಕಿಂತ ಕತೆ ಹೀರೋ ಇದರಲ್ಲಿ. ಸೊ ಆ ಥರದ ಕತೆಗಳು ಇತ್ತೀಚೆಗೆ ಬರೋದು ತುಂಬ ಅಪರೂಪ. ಸೊ ಅದರಲ್ಲಿ ಮಾರ್ನಮಿ ಒಂದು. ಸೊ ಕತೆನೇ ಹೀರೋ ಆಗಿದ್ದಾಗ ಜನಕ್ಕೆ ಬೇಗ ಕನೆಕ್ಟ್ ಆಗುತ್ತೆ ಅದು. ಆ್ಯಂಡ್ ರೂಟ್ಸಿಂದ ಬಂದಿರೋದ್ರಿಂದ ಬೇಗ ಕನೆಕ್ಟಾಗಿ ಇಷ್ಟಪಡ್ತಾರೆ ಅಂತ ನನ್ನ ಒಂದು ಭಾವನೆ. ಈಗ ಸದ್ಯದಲ್ಲೇ ಅಂದರೆ ಟ್ರೈಲರ್ನ ಒಂದಿಷ್ಟು ಗ್ಲಿಮ್ಸ್ನ ತೋರಿಸಿದ್ರಿ. ಸೊ ಬಟ್ ಅಂದರೆ ಇರೋವಂತಹ ಕಥೆಯನ್ನು ಹೊರತುಪಡಿಸಿ ಆ ಭಾಗದ ಒಂದು ಪ್ರೇಮ ಕಥೆ ಅಂತ ಹೇಳ್ತಾ ಇದ್ರಿ, ಇದು ರಿಯಲ್ ಆಗಿರುವಂಥದ್ದು ಅಥವಾ ಎಲ್ಲಿದಾದರೂ ಕಾಲ್ಪನಿಕ ಕಥೆನ ಸಂಪೂರ್ಣವಾಗಿ ಹೇಗೆ ಅಂತ? ಇದು ರಿಯಲ್ ಆಗಿರಬಹುದೇನೋ ಗೊತ್ತಿಲ್ಲ, ಬಟ್ ನಾವು ಇದನ್ನ ಕಾಲ್ಪನಿಕವಾಗಿ ಬರೆದು ಸಿನಿಮಾ ಮಾಡಿರೋದು. ಈ ಥರದ ಸ್ಟೋರಿಗಳು ಆಗಿರುತ್ತೆ ಬಹುಶಃ ನ್ಯೂಸ್ಗಳಲ್ಲಿ ಅಥವಾ ನೀವು ನ್ಯೂಸ್ ಪೇಪರಲ್ಲಿ ನೋಡಿರ್ತಾರೆ ಈ ಥರದ ಕಥೆಗಳನ್ನು. ಸೊ ನಾವು ಯಾವುದನ್ನು ಆಧಾರಿತವಾಗಿ ಮಾಡಿಲ್ಲ ಇದನ್ನು. ಇದು ಕಂಪ್ಲೀಟ್ಲಿ ಕಾಲ್ಪನಿಕ ಕಥೆ ನಮ್ಮ ಪ್ರಕಾರ. ನವಂಬರ್ 21ಕ್ಕೆ ತೆರೆ ಮೇಲೆ ಸಿನಿಮಾ ಬರ್ತಾ ಇದೆ. ಮಾರ್ನಮಿ ಅಂದರೆ ಏನು, ಹೇಗೆ ಅನ್ನುವಂಥವ್ರಿಗೆ ನೀವು ಮಾತು ಮುಖಾಂತರ. ಮಾರ್ನಮಿ ಅಂದರೆ ನಾವು ದಸರಾ ಅಂತ ಏನು ಕರಿತೀವಿ ಅದನ್ನು ಮಂಗಳೂರು ಭಾಗದಲ್ಲಿ ಮಾರ್ನಮಿ ಅಂತ ಕರೀತಾರೆ. ಸೊ ಅದಕ್ಕೋಸ್ಕರ ನಾವು ಇದನ್ನು ಮಾರ್ನಮಿ ಅಂತ ಇಟ್ಟಿದ್ದು. ದಸರಾನ ಮಾರ್ನಮಿ ಅಂತ ಕರೀತಾರೆ ಒಂದು. ಆ್ಯಂಡ್ ಈ ಟೈಟಲ್ಲೇ ಏನಕ್ಕೆ ಇಟ್ವಿ ನಮ್ಮ ಸಿನಿಮಾಗೆ ಅಂತಂದರೆ, ನಮ್ಮ ಕತೆ ನಡೆಯೋದು ಈ ಮಾರ್ನಮಿ ಸುತ್ತ, ಅಂದರೆ ದಸರಾ ಸುತ್ತಮುತ್ತ ಸ್ಟಾರ್ಟ್ ಆಗುತ್ತೆ. ಆರಂಭವೂ ಮಾರ್ನಮಿಯಿಂದ ಸ್ಟಾರ್ಟ್ ಆಗುತ್ತೆ, ಕ್ಲೈಮ್ಯಾಕ್ಸ್ ಕೂಡ ಮಾರ್ನಮಿಲೇ ಮುಗಿಯುತ್ತೆ. ಆ ಒಂದು ಕಾರಣಕ್ಕೆ ನಾವು ಇದನ್ನು ಮಾರ್ನಮಿ ಅಂತ ಹೆಸರಿಟ್ವಿ ಇದಕ್ಕೆ. ಫೈನಲಿ ಏನು ಹೇಳ್ತೀರಿ? ಯಾವ ನಿರೀಕ್ಷೆನೂ ಇಟ್ಕೊಳ್ದೆ ಥಿಯೇಟ್ರಿಗೆ ಜನ ಬರಬೇಕು. ಒಂದು ಖಾಲಿ ಹಾಳೆ ಥರ ಬನ್ನಿ. ಸೊ ನೀವು ಹೋಗ್ಬೇಕಾದ್ರೆ ಒಂದಿಷ್ಟು ನೆನಪುಗಳು ನಿಮ್ಮ ಜೊತೆಗೆ ಕ್ಯಾರಿ ಮಾಡ್ತೀರಾ. ಒಂದಿಷ್ಟು ಪಾತ್ರಗಳಾಗಿರ್ಬೋದು, ಹಾಡುಗಳಾಗಿರ್ಬೋದು, ಲೊಕೇಶನ್ ಆಗಿರ್ಬೋದು, ಅಲ್ಲಿಯ ಸೊಗಡಾಗಿರ್ಬೋದು. ತುಂಬ ಅದ್ಭುತ ಟೆಕ್ನಿಷಿಯನ್ಸ್ ಇದು ಕೆಲಸ ಮಾಡಿದ್ದಾರೆ. ಇವೆಲ್ಲದರ ಪ್ಯಾಕೇಜ್ ಮಾರ್ನಮಿ. ಸೊ ಇದರ ಅನುಭವ ನೀವು ತೊಗೋಬೇಕು ಅಂತಂದರೆ ಇದೇ ನವಂಬರ್ 21ನೇ ತಾರೀಕು ಥಿಯೇಟ್ರಿಗೆ ಬಂದು ಒಂದ್ಸಲಿ ನೋಡಿ. ಥ್ಯಾಂಕ್ ಯು ರಿತ್ವಿಕ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಎಸ್, ಇದಿಷ್ಟು ನಟ ರಿತ್ವಿಕ್ ಅವರ ಮಾತಾಗಿರ್ತಂಥದ್ದು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.